ನಮಸ್ತೆ. 16/7/2026 ಗುರುವಾರ, 16th ಜುಲೈ 2026 ಥರ್ಸ್‌ಡೇ. ಇವತ್ತಿನ ವಿಶೇಷಗಳನ್ನ ನೋಡೋಣ. ಅಂದರೆ ಫಸ್ಟ್ ಸೂರ್ಯೋದಯ 6 ಗಂಟೆ 1 ನಿಮಿಷ, ಸೂರ್ಯ ಅಸ್ತಮನ ಸಂಜೆ 6:50. ಇವತ್ತಿನ ತಿಥಿ ದ್ವಿತೀಯ, ಅಂದರೆ ಎರಡನೇ ತಿಥಿ. ಅಮಾವಾಸ್ಯೆ ಆದ ಮೇಲೆ ಪ್ರಥಮ, ಪ್ರಥಮ ಆದ ಮೇಲೆ ದ್ವಿತೀಯ, ಅಂದರೆ ಎರಡನೇ ದಿನ ಅಂತ. ಆಮೇಲೆ ತೃತೀಯ ಅನ್ನುವ ಮೂರನೇ ತಿಥಿ ಬರುತ್ತದೆ. ಹಂಗಾಗಿ 6 ಗಂಟೆ 1 ನಿಮಿಷದ ಮೇಲೆ 8:52 AM ವರೆಗೂ ದ್ವಿತೀಯ ಅನ್ನುವ ಎರಡನೇ ತಿಥಿ ಇದೆ. ಇದಾದ ನಂತರ ಬರೋದು ತೃತೀಯ, ದಿನ ಪೂರ್ತಿ ಇರುತ್ತದೆ. ಇವತ್ತಿನ ನಕ್ಷತ್ರ ಬೆಳಿಗ್ಗೆಯಿಂದ ಸಂಜೆ 7:52ವರೆಗೂ ಆಶ್ಲೇಷ, ಆಮೇಲೆ ಬರೋದು ಮಖಾ ನಕ್ಷತ್ರ. ಈ ಆಶ್ಲೇಷ ನಕ್ಷತ್ರ ಇರುವವರೆಗೂ ಕಾರ್ಯಸಿದ್ಧಿ ಮತ್ತು ಲಾಭ ಉಂಟು. ಆನಂತರ ಬರುವಂಥದ್ದು ಚೆನ್ನಾಗಿದೆ, ಆದರೂ ಧನಕ್ಷಯ ಅಂತ ಇರೋದರಿಂದ ಹಣಕಾಸಿನ ವ್ಯವಹಾರ, ಕೆಲವರು ಸಾಯಂಕಾಲದಲ್ಲಿ ಹಣ ವಸೂಲಿಕ್ಕೆ ಹೋಗುತ್ತಾರೆ, ಅವರೆಲ್ಲ ಸ್ವಲ್ಪ ಹೆಚ್ಚಿನ ಗಮನ ಕೊಡಿ. ಯಾಕೆಂತಂದರೆ ಧನಕ್ಷಯ ಅನ್ನೋದು ಕರಗೋದು ಅಂತ ಅರ್ಥಕ್ಕೆ. ಆದ್ದರಿಂದಾಗಿ ಖಂಡಿತವಾಗಿ ಇದರಲ್ಲಿ ಗಮನ ಕೊಡಬೇಕಾಗ್ತದೆ. ನೆಕ್ಸ್ಟ್ ನಾವು ನೋಡುವ ವಿಷಯಗಳು. ಚಂದ್ರನ ಇವತ್ತಿರೋದು ಕರ್ಕಾಟಕ ಮತ್ತು ಸಿಂಹ ರಾಶಿ. ಅಂದರೆ ಸಂಜೆ ಸುಮಾರು 7:35ವರೆಗೂ ಗರಕರಣವಿದೆ. ಇದರಲ್ಲಿ ಕರ್ಕಾಟಕ ರಾಶಿ ಇರೋದು 6:1ರಿಂದ ಸಂಜೆ 7:52ವರೆಗೂ ಚಂದ್ರನು ಕರ್ಕಾಟಕ ರಾಶಿಯಲ್ಲಿದೆ. ಆ ನಂತರ ಸಿಂಹರಾಶಿಗೆ ಬರುತ್ತದೆ. ಅಂದರೆ ಸಿಂಹರಾಶಿ ಹಂಗೆ ಅಂತಂದಾಗ ಚಂದ್ರನು ಯಾವ ರಾಶಿಯಲ್ಲಿ ಇರುತ್ತದೋ ಅದು ಅವರವರ ಜನ್ಮ ರಾಶಿ ಅಂತ ಹೆಸರು. ಹಂಗಾಗಿ ಆ ರಾಶಿಗೆ ಬರುವ ಈ ಗ್ರಹ ಅಂದರೆ ಚಂದ್ರನು ಶುಭವಾಗಿದೆಯಾ ಇಲ್ಲವಾ ಅಂತಂದಾಗ ಅಲ್ಲಿ ಇರುವ ನಕ್ಷತ್ರಗಳ ಮೇಲೇನೆ ಇದೆಲ್ಲ ಚೇಂಜ್ ಆಗುತ್ತದೆ. ಹಂಗಾಗಿ ಸಂಜೆ 7:52ರಿಂದ ಚಂದ್ರನು ಸಿಂಹರಾಶಿಯಲ್ಲಿ ಇರುತ್ತದೆ. ನೆಕ್ಸ್ಟ್ ನಕ್ಷತ್ರ ಆಶ್ಲೇಷ, 6 ಗಂಟೆ 1 ನಿಮಿಷದಿಂದ 8:45ವರೆಗೂ ಈ ಆಶ್ಲೇಷ ನಕ್ಷತ್ರವಿದೆ. ಇದರಲ್ಲಿ ಇದು ಎರಡನೇ ಪಾದ. ಆನಂತರ ಬರೋದು ಮಧ್ಯಾಹ್ನ 2:17ರಿಂದ ಆಶ್ಲೇಷ ನಕ್ಷತ್ರ ಮೂರನೇ ಪಾದವಿದೆ. 2:17ರಿಂದ ಸಂಜೆ 7:52ವರೆಗೂ ಆಶ್ಲೇಷ ನಕ್ಷತ್ರದ 4ನೇ ಪಾದವಿದೆ. ಹಂಗಾಗಿ ಮಧ್ಯಾಹ್ನ 2:17ವರೆಗೂ ಮೂರನೇ ಪಾದ, ಆಮೇಲೆ 4. ಆನಂತರ ಬರೋದು ಅಂದರೆ ಸಂಜೆ 7:52 ಮೇಲೆ ರಾತ್ರಿ 1:29ವರೆಗೂ ಮಖಾ ನಕ್ಷತ್ರ 1ನೇ ಪಾದ, ಇದು ಸಿಂಹರಾಶಿ ಆಗುತ್ತದೆ. ಹಂಗಾಗಿ ಸಂಜೆ 7:52ವರೆಗೂ ಅಂದರೆ ಆಶ್ಲೇಷ ನಕ್ಷತ್ರ ಇರುವವರೆಗೂ ಕರ್ಕಾಟಕ ರಾಶಿ, ಆಮೇಲೆ ಸಿಂಹರಾಶಿ ಬರುತ್ತದೆ. ರಾತ್ರಿ 1:29ನ ಮೇಲೆ ಮಖಾ ನಕ್ಷತ್ರದ 2ನೇ ಪಾದ ಪ್ರಾರಂಭವಾಗಿ ನಾಳೆನೂ ಇದರ ಉಳಿಕೆ ಇರುತ್ತದೆ. ಈ ರೀತಿಯಾದ ಈ ದಿನದಲ್ಲಿ ಮಧ್ಯಾಹ್ನ 12:26 ಇದರಲ್ಲಿ ಬೇರೆ ಬೇರೆ ಶುಭ ಕಾರ್ಯಗಳು ಮಾಡುತ್ತಿದ್ದರೆ ಶುಭ ಕಾರ್ಯಗಳನ್ನು ಇವತ್ತು ಬೇಡ ಅಂತ ಅನ್ನೋದಾದರೂ ಕೂಡ ಇದರಲ್ಲಿ ಸಮಯಗಳನ್ನು ಅಂದರೆ ಟೈಮ್ನ ನೋಡಬೇಕಾಗ್ತದೆ. ಅದರಲ್ಲಿ 100% ಶುಭ ಅಶುಭ ಸಮಯಗಳು ಅಂತ ನಾವು ನೋಡಿಬಿಡ್ತೀವಿ. ಈಗ ಆ ವಿಷಯಕ್ಕೆ ಬರೋಣ. 100% ಶುಭ ಸಮಯಗಳು ಹಂಗೆ ಅಂತಂದಾಗ ಇದರಲ್ಲಿ ಇರುವ ಈ ಸಮಯದಲ್ಲಿ ಕೆಟ್ಟ ಟೈಮಲ್ಲೂ ಕೂಡ ಒಳ್ಳೆಯ ಕಾರ್ಯಗಳಿಗೆ ಬೇಕು ಅಂತಂದರೆ ಉಪಯೋಗಿಸಬಹುದು. ಬೆಳಿಗ್ಗೆ 7:39ರಿಂದ 9:31, 11:11ರಿಂದ 2 ಗಂಟೆ, ಸಂಜೆ 4:18ರಿಂದ 7:50, ರಾತ್ರಿ 9:40ರಿಂದ ರಾತ್ರಿ 12:03, ಆನಂತರ 1 ಗಂಟೆ 51 ನಿಮಿಷದ ಮೇಲೆ ಫುಲ್ಲಾಗಿ ಶುಭವಾಗಿದೆ. ಇದು ಎಮರ್ಜೆನ್ಸಿಗೆಲ್ಲ ಉಪಯೋಗಿಸ್ಬೋದು. ನಂತರ ನೋಡುವಂಥದ್ದು ಮೃತ್ಯು ಪಂಚಕ, 6:1ರಿಂದ 6:07ವರೆಗೂ 100% ಕೆಟ್ಟ ಟೈಮ್. 6:1ರಿಂದ 7:37 ಯಮಕಂಡ ಕಾಲ. 9:33ರಿಂದ 11:02 ನಕ್ಷತ್ರ ವಿಷಘಟಿಕಾ ಕಾಲ. 10:18ರಿಂದ 11:09 ದುರ್ಮುಹೂರ್ತವಿರುತ್ತದೆ. ಅದೇ ಥರ ಮಧ್ಯಾಹ್ನ 2 ಗಂಟೆ 2 ನಿಮಿಷದ ಮೇಲೆ 3:38ವರೆಗೂ ವಿಷಕಾಲ ರಾಹುಕಾಲ. ಮಧ್ಯಾಹ್ನ 3:25ನ ಮೇಲೆ ಸಂಜೆ 4:16ವರೆಗೂ ದುರ್ಮುಹೂರ್ತವಿದೆ. ಅದರಿಂದಾಗಿ ಅಂತಂದರೆ ರಾಹು ಕಾಲದಲ್ಲೇ ದುರ್ಮುಹೂರ್ತವು ಸ್ಟಾರ್ಟ್ ಆಗೋದರಿಂದ ಕಂಟಿನ್ಯೂ ಆಗಿ 2 ಗಂಟೆ 2 ನಿಮಿಷ ಮಧ್ಯಾಹ್ನದಿಂದ ಸಂಜೆ 4:16ವರೆಗೂ ಅಶುಭವಾಗಿದೆ. ಅದೇ ಥರ ಸಂಜೆ 7:52 ಮೇಲೆ 8:40ವರೆಗೂ ಮೃತ್ಯು. ರಾತ್ರಿ ಅಂದರೆ 8:14 ಮೇಲೆ ಅಂದರೆ ಮೃತ್ಯು ಇನ್ನೂ ಮುಗುದಿಲ್ಲ, ಅಷ್ಟರಲ್ಲೇ ವಿಷಕಾಲವು ಸ್ಟಾರ್ಟ್ ಆಗುತ್ತದೆ ರಾತ್ರಿ 9:38ವರೆಗೂ. ಅದಾದ ನಂತರ ರಾತ್ರಿ 12 ಗಂಟೆ ಮೇಲೆ ರಾತ್ರಿ 1:49 ಅಂದರೆ ಲೇಟ್ ನೈಟ್ವರೆಗೂ ಮೃತ್ಯು ಇದೆ.
ಇದೆಲ್ಲ ಇವತ್ತಿನ ಶುಭ ಅಶುಭ ಸಮಯಗಳನ್ನ ಇದನ್ನು ನೋಡಿ ನೀವು ನಿಮ್ಮ ಕಾರ್ಯಗಳು ಮಾಡಿ. ನಾವು ಹೇಳಿದಂತೆ ಒಂದು ನಕ್ಷತ್ರ ಶುಭವಾಗಿದೆಯಾ ಇಲ್ಲವಾ ಅಂತ ಅನ್ನೋದು ವಾರ ತಿಥಿ ನಕ್ಷತ್ರ ಯೋಗ ಕಾರಣಗಳನ್ನು ನೋಡಿ ಹೇಳುತ್ತಿದ್ದೀವಿ. ಅದರಲ್ಲಿ ಈಗ ಯೋಗ ಕಾರಣಗಳು ಅನ್ನುವ ವಿಷಯನ ಹೆಚ್ಚಾಗಿ ನಾವು ಕೊಡ್ತಾ ಇಲ್ಲ. ಆದರೂ ಒಂದು ಮುಹೂರ್ತ ನೋಡಿದಾಗ ಅದೆಲ್ಲ ನೋಡೇ ನೋಡ್ತೀವಿ. ಆದ್ದರಿಂದಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ನಿಮ್ಮ ಕಾರ್ಯಗಳನ್ನ ಮಾಡಬೇಕಾಗ್ತದೆ. ಒಳ್ಳೆಯ ಟೈಮು ಅಂತ ಕೊಟ್ಟಿರ್ತೀವಿ. ಅದರಲ್ಲಿ ಯಾವ ಕಾರ್ಯ ಬೇಕಾದ್ರೂ ಪ್ರಾರಂಭ ಮಾಡ್ಬೋದು. ಆದರೆ ಕೆಟ್ಟ ಟೈಮಲ್ಲಿ ನಿಲ್ಲಿಸಬೇಕಾಗಿಲ್ಲ. ಆದರೆ ಕೆಟ್ಟ ಟೈಮಲ್ಲಿ ಪ್ರಾರಂಭ ಮಾಡಬಾರದು. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.